ಇವತ್ತಿನ ಟಾಪಿಕ್ ಎಲಿಫೆಂಟ್. ಎಲಿಫೆಂಟ್ ಬೇಸಿಕ್ ಇದ್ದವ್ರ ಯಾವ ರೀತಿ ಅದನ್ನ ಸ್ಟಾರ್ಟಿಂಗ್ ಕಲಿಬಹುದು. ಓಕೆ, ವೇಟ್ ಇರಿ. ಹಲೋ, ವಾಯ್ಸ್ ಕ್ಲಿಯರ್ ಐತಿ? ಹಲೋ, ವಾಯ್ಸ್ ಕ್ಲಿಯರ್ ಐತಿ? ಓಕೆ, ಇವತ್ತಿನ ಟಾಪಿಕ್ ಎಲಿಫೆಂಟ್. ನೋಡ್ರಿ, ಇವತ್ತಿನ ಟಾಪಿಕ್ ಎಲಿಫೆಂಟ್. ನೋಡ್ಲಿ, ಒಂದ್ ಸೆಕೆಂಡ್. ಇಲ್ಲಿ ನೋಡ್ರಿ, ಸ್ಟಾರ್ಟಿಂಗ್ ನಾವ ಫೇಸ್ ಇಂತ್ರ ಸ್ಟಾರ್ಟ್ ಮಾಡೋಣ. ಓಕೆ, ಎಲಿಫೆಂಟ್ದ ಮುಖ ಇರ್ತೈತಲ್ಲ, ಎಲಿಫೆಂಟ್ದ ಮುಖದಿಂತ್ರ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ರಿ, ಸ್ಟಾರ್ಟಿಂಗ್ ಫೇಸ್, ಎಲಿಫೆಂಟ್ ದ ಫೇಸ್ ಯಾವ ರೀತಿ ಇರ್ತೈತಿ ಫಸ್ಟ್? ಎಲಿಫೆಂಟ್ ದ ಫೇಸ್ ನೋಡ್ಲಿ, ಫೇಸ್ ಈಗ ನೀವು 30%, ಈಗ ಒಂದು ರೌಂಡ್ ಶೇಪ್ ಮಾಡ್ಕೊಳ್ಳೋಣ. ರೌಂಡ್ ಶೇಪ್. ಒಂದ್ ಸೆಕೆಂಡ್, ಕಮೆಂಟ್ನ ಟರ್ನ್ ಆಫ್ ಮಾಡ್ತೇನೆ. ಓಕೆ, ಇಲ್ಲಿ ನೋಡ್ರಿ, ಈಗಿದ ಸರ್ಕಲ್ ಐತಿ. ಓಕೆ,
ಸರ್ಕಲ್ದ ಎಲ್ಲರಿಗೂ ಗೊತ್ತ ಸರ್ಕಲ್ ಯಾವ ರೀತಿ ತೆಗಿತೀವಿ ಅಂತ ಹೇಳಿ. ನಾವು ಫಸ್ಟ್ ಸರ್ಕಲ್ ತೆಗಿಬೇಕಾದ್ರೆ ಏನ್ ಮಾಡ್ತೀವಿ, ಪ್ಲಸ್ ಸೈನ್ ಹಾಕೋತೀವಿ, ರೈಟ್. ಪ್ಲಸ್ ನಾನು ಇದನ್ನ ಮಂಡಲ ಡಿಸೈನ್ ನ ಯಾವ ತೆಗಿತ್ನಾಗ ಹೇಳ್ಕೊಟ್ಟಿದ್ದೆ. ಆಮೇಲೆ ಇದನ್ನೇನ್ ಮಾಡ್ತೀವಿ, ಈ ರೀತಿ ರೌಂಡ್ ಶೇಪ್ ಹಾಕ್ತೀವಿ, ಹೌದಾ. ಈಗ ಎಲಿಫೆಂಟ್ಗೆ ಇದು ಎಲ್ಲಿ ಯೂಸ್ ಆಕೈತಂದ್ರ, ನಾವು ಫಸ್ಟ್ ಏನ್ ಮಾಡ್ತೀವಿ, ಸರ್ಕಲ್ ಹಾಕೋತೀವಿ. ಸರ್ಕಲ್ ಹಾಕಿದ್ದ ಅರ್ಧ ಅಲ್ಲ, ಇದರದ 30% ಅಷ್ಟ ಫೇಸ್ ಒಳಗ ಬರ್ತೈತಿ. ಹೇಳ್ಕೊಡ್ತೇನೆ ಅದನ್ನ ಯಾವ ರೀತಿ ಅಂತ ಹೇಳಿ. ಫಸ್ಟ್ ಫೇಸ್ ಅಷ್ಟ ನೋಡ್ರಿ. ಗೊತ್ತಾತ? ಥರ್ಟಿ ಪರ್ಸೆಂಟ್ ಅಷ್ಟು ನಾವ್ ಇಲ್ಲೇನ್ ಮಾಡಿದ್ವಿ, ರೌಂಡ್ ಶೇಪ್ ದ ಸರ್ಕಲ್ ದ 30% ಅಷ್ಟು ನಾವಿಲ್ಲೇ ಶೇಪ್ ತಗೊಂಡ್ವಿ. ಕ್ಲಿಯರ? ನೆಕ್ಸ್ಟ್ ಇದ್ರ ಮುಂದೆ ಒಂದು ಸ್ವಲ್ಪ ಈ ರೀತಿ ಇದನ್ನ ಎಷ್ಟು ಪರ್ಸೆಂಟ್ ತಗೋಬೇಕಾ, ಇದನ್ನ ಒಂದು ಪೂರ್ತಿ 100% ಅಂತ ಇಟ್ಕೊಳ್ರಿ. ಇದು ಪೂರ್ತಿ 100% ನಾವು ತಗೊಂಡಿವಿ. ಈ 100% ಒಳಗ ಇದನ್ನ 10% ಅಷ್ಟು ಮಾತ್ರ ನಾವಿಲ್ಲೇ ಸೈಡ್ ಒಳಗೆ ತಗೊಳ್ಳೋದು. ಹೆಂಗ ಸ್ವಲ್ಪ ಕ್ರಾಸ್ ಆಗ್ಬೇಕ, ಈ ರೀತಿ ಸ್ವಲ್ಪ ಕ್ರಾಸ್. ನೆಕ್ಸ್ಟ್ ಇದನ್ನ ಈ ರೀತಿ ಸ್ಟ್ರೇಟ್ ಲೈನ್. ಇದನ್ನ ನಿಮಗ ಬೇಸಿಕ್ ಹೇಳ್ಕೊಡಕತ್ತೀನಿ. ಇದನ್ನ ನಿಮಗ ಎಲಿಫೆಂಟ್ ಏನ್ ಹೇಳ್ಕೊಡಕತ್ತೀನಿ, ಬೇಸಿಕ್ ಹೇಳ್ಕೊಡಕತ್ತೀನಿ. ನಾ ಯಾರಿಗೂ ರಾಯಲ್ ಬಗ್ಗೆ ಹೇಳ್ಕೊಡಕತ್ತಿಲ್ಲ, ನಾಟ್ ರಾಯಲ್. ರಾಯಲ್ ಎಲಿಫೆಂಟ್ ಬಗ್ಗೆ ನಾ ಹೇಳ್ಕೊಡಕತ್ತಿಲ್ಲ. ರಾಯಲ್ ಎಲಿಫೆಂಟ್ ಒಳಗೆ ಏನಕ್ಕೈತಿ, ಸೊಂಡಿಲ್ ಇರ್ತೈತಲ್ಲ ಇದು ಟ್ರಂಕ್, ಅದ ಕರುನು ಆಗಿದ್ದಿರ್ತೈತಿ, ಕೆಲವೊಮ್ಮೆ ಕರು ಆಗಿದ್ದೂ ಇರ್ತೈತಿ. ಓಕೆ, ಬಟ್ ನಾ ಇಲ್ಲಿ ಏನ್ ತಗೊಳಕತ್ತೀನಿ, ಸ್ಟ್ರೇಟ್ ತಗೊಳಕತ್ತೀನಿ. ಯಾಕಂದ್ರೆ ನಾನು ನಿಮಗ ಬೇಸಿಕ್ ನಾಲೆಜ್ ಕೊಡಕತ್ತೀನಿ. ಇಲ್ಲಿ ಯಾವ್ದು ನಿಮಗ ಇದನ್ ಮಾಡಕತ್ತಿಲ್ಲ, ಓನ್ಲಿ ಬೇಸಿಕ್ ನಾಲೆಜ್. ಇಲ್ಲಿ ನೋಡ್ರಿ, ಇಲ್ಲಿ ನಿಮ್ಗ ಹಾಕಿದ್ ನಾನು ಲೈಟ್ ಲೈನ್ ಕನ್ಸಾಕತೈತಿ. ಈ ಲೈಟ್ ಲೈನ್ ಸ್ಟ್ರೇಟ್ ಆಗಿ ತಗೊಂಡ್ ಹೋಗುದು, ಸ್ವಲ್ಪ ಲೈಟ್ ಆಗಿ ತಕೊಳ್ಳೋದು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ನಾವು ಕರು ಮಾಡಿವಿ. ಈ ಕರು ಮಾಡಿದಲ್ಲೇ ಇಯರ್. ನಾ ಫಸ್ಟ್ ನಿಮಗೆ ಒಂದು ಸ್ವಲ್ಪ ಹೇಳ್ಕೊಡ್ತೀನಿ. ಅದಾದ ನಂತರ ನಿಮ್ದು ಏನಾರ ಕ್ವಶನ್ಸ್ ಇದ್ವು ಅಂತಂದ್ರೆ ಕೇಳ್ಬೋದು. ಫಸ್ಟ್ ನಾ ಎಲ್ಲ ನಿಮಗ ನೀವು ಕ್ವಶನ್ ಮಾಡಬಾರ್ದು ನನಗ, ಅದ ರೀತಿನ ಎಲ್ಲರಿಗೂ ಹೇಳ್ಕೊಡ್ತಿರ್ತೇನೆ. ಓಕೆ, ಇಯರ್ ನೋಡ್ರಿ, ಇಯರ್ ಯಾವ ರೀತಿ ತೆಗೆದ್ವಿ ನಾವ, ಇದು ಪೂರ್ತಿ ಸ್ಟ್ರೇಟ್ ಬಂದಿರ್ಬೇಕು. ಇಲ್ಲೇ ನಾವು ಕರ್ವ್ ಮಾಡಿವಿ, ಇದನ್ನ ಇಲ್ಲೇ ಸ್ಟ್ರೇಟ್ ಬಂದಿರ್ಬೇಕು. ನೆಕ್ಸ್ಟ್ ಇಲ್ಲೇ ನಾವು ರೌಂಡ್ ಶೇಪ್ ತಗೊಂಡ್ವಿಲ್ಲ, ಈ ಶೇಪ್ ಇದ್ ನೆಟ್ಟಗೆ ಬಂದಿರ್ಬೇಕಾ. ಅಲ್ಲಿ ನಮ್ದು ಇಯರ್ ಏನಾಗಬೇಕಾ, ಕ್ಲೋಸ್ ಆಗ್ಬೇಕು. ತಿಳಿತಾ? ನಾನು ನಿಮಗೆ ಇನ್ನೊಂದ್ಸತ ಕ್ಲಿಯರ್ ಮಾಡ್ತೀನಿ. ಇದೇನೈತಿ, ನಾನು ನಿಮಗೆ ಹೇಳ್ಕೊಡಕತ್ತಿದ್ದ ಬೇಸಿಕ್ ಐತಿ. ನಾ ಯಾವ್ದ ರಾಯಲ್ ಎಲಿಫೆಂಟ್ ಬಗ್ಗೆ ಹೇಳ್ಕೊಡಕತ್ತಿಲ್ಲ, ಇಲ್ಲೇ ಓನ್ಲಿ ಬೇಸಿಕ್ ನಾಲೆಜ್ ಕೊಡಕತ್ತೀನಿ. ಅಂದ್ರ ಮೆಜರ್ಮೆಂಟ್ ನಿಮಗೆ ತಿಳಿಲ್ಲ ಅಂತ ಹೇಳ್ಕೊಡಕತ್ತೇನೆ. ಓಕೆ, ಈಗ ನೋಡ್ರಿ, ಈ ರೌಂಡ್ ಶೇಪ್ ನಾವು ಅರ್ಧ ಏನ್ ತಗೊಂಡಿದ್ವಿ, ಅದನ್ನೊಂದು ಸ್ವಲ್ಪ ಲೈಟ್ ಆಗಿ ಪೂರ್ತಿ ತಗೊಂಡ್ ನೋಡ್ರಿ, ಈ ರೀತಿ ಬರತ್ತ. ಈ 30% ನಾವ್ ಏನ್ ತಗೊಂಡಿದ್ವಿ ಅದನ್ನ ನಾವು ಪೂರ್ತಿಯಾಗಿ ತಗೊಂಡ್ವಿ ಇದ್ರೊಳಗ, ರೈಟ್. ಈಗ ಇದನ್ನ ಇಲ್ಲಿಂದ ಏನ್ ಮಾಡೋದು, ಸ್ವಲ್ಪ ಈ ರೀತಿ ಕ್ರಾಸ್, ಅದ ಬಾಯಿ ತೆಗಿದ್ವಿ ನಾವು. ಹೆಂಗ ಸರ್ಕಲ್ ಮಾಡಿದ್ವಿಲ್ಲ, ಅಲ್ಲಿಂದ ಸ್ಟ್ರೇಟ್ ತಂದ್ವಿ. ನೆಕ್ಸ್ಟ್ ಒಂದ್ ಸ್ವಲ್ಪ ಕ್ರಾಸ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಈ ರೀತಿ. ತಿಳಿತಾ? ಈಗ ಹಲ್ಲ ಯಾವ ರೀತಿ ತೆಗಿಬೇಕ, ಬಾಯಿ ಒಳಗಿಂತ್ರ ಹಲ್ಲ ಸ್ವಲ್ಪ
ದಂತ, ಆನೆ ದಂತ ಯಾವ ರೀತಿ ಇರ್ತೈತಿ? ಸ್ವಲ್ಪ ಸೊಂಡಿಲ್ಕಿಂತ ಒಂದು ಸ್ವಲ್ಪ ಮುಂದೆ ತಗೊಳ್ರಿ. ಹೌದಾ? ಇದ್ದ ಸರ್ಕಲ್ದ ಬಗ್ಗೆ ಗೊತ್ತಾತ? ಫೇಸ್ ಬಗ್ಗೆ ಕ್ಲಿಯರ್ ಆತ? ಈಗ ನೋಡ್ರಿ, ಇಲ್ಲಿಂತ್ರ ಇಲ್ಲಿ ಏನೈತಿ? ಆನೆದ ಸೊಂಡಿಲ್ ಐತಿ. ಸೊಂಡಿಲಿಂತ ಸ್ಟ್ರೇಟ್ ಲೈನ್ ಹೇಳ್ಕೊಳ್ರಿ. ಎಲ್ಲಿ ಮಟ್ಟ ಹೇಳ್ಕೊಳ್ಳೋದು? ಅದರ ಕಿವಿ ಮಟ್ಟ. ತಿಳಿಯಾಕತೈತಿ? ಸೊಂಡಿಲ್ ಐತಿ, ಸೊಂಡಿಲಿಂತ್ರ ಸ್ಟ್ರೇಟ್ ಅದದ ಕಿವಿ ಮಟ್ಟನು ಈ ರೀತಿ ಒಂದು ಲೈನ್ ಹಾಕೊಳ್ರಿ. ಕ್ಲಿಯರ್ ಐತಿ ವಿಡಿಯೋ? ವಿಡಿಯೋ ಕ್ಲಿಯರ್ ಐತಿ ಗೈಸ್? ಓಕೆ, ನಾವು ಒಂದು ಸ್ವಲ್ಪ ಮೊಬೈಲ್ ಅಳಗಾಡ್ಸಿದ್ನಂತಂದ್ರೆ ಮತ್ತೆ ಬ್ಲರ್ ಬರಕ್ಕೆ ಸ್ಟಾರ್ಟ್ ಆಕೈತೆ ಅದಕ್ಕೆ. ಓಕೆ, ಇಲ್ಲಿ ನೋಡ್ರಿ, ಸೊಂಡಿಲಿಂತ್ರ ನಾವೇನು ಮಾಡಿದ್ವಿ? ಕಿವಿ ಮಟ್ಟ ಸ್ಟ್ರೇಟ್ ಲೈನ್ ಹಾಕಿದ್ವಿ. ನಾವೀಗ ಇದು ಲೈನ್ ಎಷ್ಟು ಹಾಕಿವಿ ಅಷ್ಟ ಲೈನ್ ಹಿಂದ್ಗಡೆ ಹಾಕೊಳ್ಳೋದು. ತಿಳಿಯಾಕತೈತಿ? ಈ ಲೈನ್ ಬೋತ್ ಆರ್ ಸೇಮ್. ತಿಳಿತಾ? ಈಗ ನೋಡ್ರಿ, ಇಲ್ಲಿಂದ ನಾವೇನು ಲೈಟಾಗಿ ಲೈನ್ ತಗೊಂಡಿವಿ, ಇಲ್ಲಿ ಮಟ್ಟ ಪೂರ್ತಿ ಕಂಟಿನ್ಯೂ ಆಗೈತಿದ, ರೈಟ್? ಈಗೇನು ಮಾಡೋದು? ಇಲ್ಲಿಂದ ಒಂದು ಸ್ವಲ್ಪ ಮೇಲ್ಗಡೆ ಹೋಗೋದು. ಆಮೇಲೆ ಎಲ್ಲಿ ಮಟ್ಟ ಹೋಗುದಿದ್ ಮೇಲ್ಗಡೆ? ಇಲ್ಲಿ ಮಟ್ಟ ಮಾತ್ರ. ಅಂದ್ರ ಇಲ್ಲಿ ಸೊಂಡಿಲಿಂತ ನಾವೇನ್ ತಗೊಂಡಿವಿ? ಟ್ರಂಕ್ ಇಂತ್ರ ಕಿವಿವರೆಗೂ ಏನ್ ಪೊಸಿಷನ್ ತಗೊಂಡ್ವಿ ಅದರಷ್ಟ ಪೊಸಿಷನ್ ಹಿಂದ್ಗಡೆ ಅದರದ ಬೆನ್ ಇರ್ತೈತಿ. ಓಕೆ, ತಿಳಿಯಾಕತೈತಿ? ಇಷ್ಟ. ಈಗ ನೋಡ್ರಿ, ಇದನ್ನ ನಾವೇನ್ ಮಾಡಿದ್ವಿ? ಇಲ್ಲೇ ಪೂರ್ತಿ ಈ ರೀತಿ ತಗೊಂಡ್ವಿ. ಇಲ್ಲೇನ್ ಮಾಡಿದ್ವಿ? ಈ ರೀತಿ ಕ್ರಾಸ್ ಮಾಡ್ಕೊಂಡ್ಬಿಡ್ಬೇಕು. ಅಂದ್ರ ಮುಂದೆ ಹೋಗುವಂತ ಅವಶ್ಯಕತೆ ಇರಂಗಿಲ್ಲ. ಯಾಕಂತಂದ್ರ ಇಲ್ಲಿ ನಾವೇನ್ ಮಾಡಿದ್ವಿ? ಸ್ಟಾಪ್ ಮಾಡಿದ್ವಿ ಇದನ್ನ. ತಿಳಿಯಾಕತೈತಿ? ಈಗ ಇದನ್ನ ಇಷ್ಟ ಬಿಡ್ರಿ ಸ್ಟಾರ್ಟಿಂಗ್. ಈಗ ಇನ್ನೊಂದು ಹೇಳ್ಕೊಡ್ತೀನಿ ನೋಡ್ರಿ. ಇದರ ಟ್ರಂಕ್ ಐತಿ, ಟ್ರಂಕ್ ಅಲ್ಲಿಂತ್ರ ಸ್ಟ್ರೇಟ್ ಲೈನ್. ಓಕೆ, ಹೆಡ್ ಪೊಸಿಷನ್ ಇಂತ್ರ, ಸಾರಿ ಇದಲ್ಲ, ಇದರದ ಹೆಡ್ ಪೊಸಿಷನ್ ಇಂತ್ರ ಇಲ್ಲಿವರೆಗೂ ಸೇಮ್. ನೆಕ್ಸ್ಟ್ ಇದು ಎಷ್ಟೈತಿ ಅಷ್ಟ ಕೆಳಗಿಂದ ಕೂಡ, ಅಂದ್ರ ಅದ್ರ ಕಾಲಿನ ಲೆಂಗ್ತ್. ಅಂಡರ್ಸ್ಟ್ಯಾಂಡ್? ಅಂದ್ರೆ ನಮಗ ಕಾಲಿನ ಸೈಜ್ ಎಲ್ಲಿ ಮಟ್ಟ ತಗೋಬೇಕು ಅದು ನಿಮಗೆ ಇಲ್ಲಿ ಅರ್ಥ ಆಗಾಕ ಈ ಲೈನ್ಸ್ಗಳನ್ನ ಹಾಕೊಳ್ಳೋದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಾವೇನ್ ಮಾಡಿದ್ವಿ? ಕರ್ವ್ ಮಾಡಿ ತಗೋತೀವಿ ಈ ರೀತಿ. ಈ ಕಾಲಿನ ಪೊಸಿಷನ್ ಎಲ್ಲಿ ಮಟ್ಟ ನೀವು ಎಳ್ಕೊಂತ ಹೋಗ್ಬೇಕಾ? ಇಲ್ಲಿವರೆಗೂ ಮಾತ್ರ. ತಿಳಿತಾ? ಈಗಿಲ್ಲೇ ಇದ್ರ ಬಾಯಿ ಐತಿ, ಅದರದ ಮಿಡ್ಲ್ ಇಲ್ಲಿ ನೀವು ರೌಂಡ್ ಶೇಪ್ ಏನ್ ತಗೊಂಡಿರ್ತೀವಿ ಅದ್ರ ಮಿಡ್ಲ ಒಂದ್ ಲೈನ್ ಹಾಕೊಳ್ರಿ. ಒಂದ್ ಸ್ವಲ್ಪ ಕ್ರಾಸ್ ಆದ್ರೂ ನಡಿತೈತಿ. ಓಕೆ, ಇಲ್ಲೇ ಈ ರೀತಿ ಒಂದ್ ಸ್ವಲ್ಪ ಕಾಲಿನ ಬಗ್ಗೆನೂ ನಾನು ಹೇಳ್ಕೊಡ್ತೀನಿ ಬೇರೆ ಸೈಡ್. ಫಸ್ಟ್ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಈಗ ಇಲ್ಲೇ ಬಾಯಿ ಇಂತ್ರ ಏನ್ ಮಾಡೋದು? ಕ್ರಾಸ್ ಬಂದಿದ್ದಕ್ಕ ಜಾಯಿಂಟ್ ಮಾಡೋದು. ಓಕೆ, ಈ ಕಾಲ್ ಆತ, ಈ ಕಾಲ್ ರೆಡಿ ಆತ. ಈಗ ಇದಕ್ಕಿಂತ ಫಸ್ಟ್ ನಾವ್ ಏನ್ ಮಾಡ್ಬೇಕು? ಇಲ್ಲೇ ಅದಕ್ಕ ಶಾಲ್ನ ಹಾಕ್ಬೇಕ. ಕಿವಿ ಐತಿ, ಕಿವಿ ಮಿಡ್ಲಿಂತ್ರ ಏನ್ ಮಾಡ್ಬೇಕ? ಒಂದು ಶಾಲ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಕಾಲಿನ ಕಡೆ ಕೆಳಗೆ ತಗೋತೀವಲ್ಲ ಒಂದ್ ಸ್ವಲ್ಪ ಏನ್ ಮಾಡ್ಬೇಕಾ? ಅಗ್ಲವಾಗಿ ತಗೋಬೇಕ. ನೆಕ್ಸ್ಟ್ ಈ ಪೊಸಿಷನ್ ಏನೈತಿ? ಪೂರ್ತಿ ಈ ರೀತಿ ಕ್ರಾಸ್ ಇಲ್ಲಿ ಬಂದ ಕ್ರಾಸ್ ಆಗ್ಬೇಕಾ. ನೆಕ್ಸ್ಟ್ ಆನಿ ಕಾಲ ಸಣ್ಣ ಸಣ್ಣ ತೆಗಿಬಾರ್ದ, ಸ್ವಲ್ಪ ದಪ್ಪ ದಪ್ಪ ತೆಗಿರಿ. ಓಕೆ,
ನೆಕ್ಸ್ಟ್ ಆನಿ ಈಗಿನ ಹೆಂಗೆ ನಾವು ತೋರಿಸ್ಬೇಕಾ, ನಡೆಯಕತೈತಿ ಆನಿ ಅಂದ್ರೆ ಸ್ಟ್ಯಾಂಡಿಂಗ್ ಪೊಸಿಷನ್ ಒಳಗಿಲ್ಲ, ಅದೇನಾಗತೈತಿ, ನಡೆಯಕತೈತಿ. ಓಕೆ, ಈ ರೀತಿ ಜಾಯಿಂಟ್. ನೆಕ್ಸ್ಟ್ ಬ್ಯಾಕ್ ಸೈಡ್ ಸೇಮ್ ಇಲ್ಲಿ ಮಟ ಬರುವುದು. ಇಲ್ಲಿ ಏನು ಕ್ರಾಸ್ ಆಗಿರ್ತೈತಲ್ಲ ಅಲ್ಲೇನ್ ಮಾಡ್ಬೇಕಾ, ಆನಿದ ಇನ್ನೊಂದು ಕಾಲ್. ತಿಳಿತಾ? ಇದ್ರದ್ದು ಬಾಲ್ ಹೆಂಗಿರ್ತೈತಿ, ಭಾಳ ಸಣ್ಣದಿರ್ತೈತಿ. ಸಾರಿ, ಗೊತ್ತಾ? ನಾವು ಅಂದ್ರೆ ನಾನು ನಿಮಗೆ ಏನು ರಾಯಲ್ ಬಗ್ಗೆ ಹೇಳ್ಕೊಟ್ಟಿಲ್ಲ. ಇಲ್ಲಿ ಭಾಳ ಸಿಂಪಲ್ ಆಗಿರುವಂತ ಒಂದು ಆನಿದ ಮ್ಯೂಸರ್ಮೆಂಟ್ ಹೇಳ್ಕೊಟ್ಟೇನೆ ನಿಮಗೆ ಅಷ್ಟ. ತಿಳಿತಾ? ಈಗ ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಪ್ರತಿಯೊಂದನ್ನು ಹೇಳ್ಕೊತ ಹೋಗ್ತೇನೆ. ಈಗ ನೋಡ್ರಿ, ಕಿವಿದ ಪೊಸಿಷನ್, ಕಿವಿನ ನಾವು ಯಾವ ರೀತಿ ತೆಗಿಬಹುದು. ಕಿವಿನ ನಾವು ಈ ರೀತಿ ತೆಗಿಬಹುದು. ಈ ರೀತಿ ತೆಗಿಬಹುದು. ಈ ರೀತಿನೂ ತೆಗಿಬಹುದು. ಹೌದಾ? ಬೇರೆ ಬೇರೆ ಪೊಸಿಷನ್ ಒಳಗ ಆನಿ ಕಿವಿ ನಾವು ತೆಗಿಬಹುದು. ಈ ಎಲ್ಲ ಪೊಸಿಷನ್ ನಿಮಗ ಇಲ್ಲಿ ಹೇಳ್ಕೊಟ್ಟೇನಿ. ಒಂದ್ಸತಿ, 2, 3, ಒಂದೊಂದ್ಸತ ರಾಯಲ್ ಎಲಿಫೆಂಟ್ ತೆಗಿತೀವಲ್ಲ ಅವಾಗ ಅದಕ್ಕೆಲ್ಲ ಕಿವಿ ಏನಾಗಿರ್ತೈತಿ, ಅದಕ್ಕೆಲ್ಲ ಆಭರಣಗಳದು ಹಾಕಿರ್ತೀವಲ್ಲ, ಸೊ ಅದ್ರ ಕಿವಿ ಈ ರೀತಿ ಬರ್ತೈತಿ. ಅಂದ್ರ ಆಭರಣಗಳದು ಎಲ್ಲ ಹಾಕಿದ್ಮೇಲೆ ಏನಕ್ಕೈತಿ, ಕಿವಿ ಜೋತ್ ಬೀಳ್ತೈತಿ ವಜನಿಗೆ. ಗೊತ್ತಾ? ಈ ರೀತಿ ನಾವು ಏನ್ ಮಾಡ್ತೀವಿ, ತೆಗಿತೀವಿ ರಾಯಲ್ ಎಲಿಫೆಂಟ್ ಒಳಗ. ತಿಳಿತಾ? ಕಿವಿ ಬಗ್ಗೆ ಇಲ್ಲಿ ನಾನು ನಿಮ್ಗೆ ಫೇಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟೇನಿ ಮೇಲೆ ಇಲ್ಲಿ. ನೆಕ್ಸ್ಟ್ ಟ್ರಂಕ್ ನೋಡ್ರಿ, ಅದರದ್ದು ಸೊಂಡಿಲ್ ಏನೈತಿ ಅದನ್ನ ನೀವು ಸ್ಟಾರ್ಟಿಂಗ್ ನೀವು ಕಲಿಯಾಕತ್ತೀರ ಅಂತಂದ್ರ ಇದೇ ರೀತಿ ಪೊಸಿಷನ್ ಒಳಗೆ ತಗೊಳ್ರಿ. ನೀವೇನ್ರಿ ಬೇರೆ ಬೇರೆ ರೀತಿ ಮಾಡ್ಬೇಕಂತಂದ್ರು ಈ ರೀತಿನೂ ಬರ್ತೈತಿ. ಓಕೆ, ಈ ರೀತಿ ಬರ್ತೈತಿ ಸೊಂಡಿಲು. ಇಲ್ಲ ನೀವು ಮೇಲೆ ಎಬ್ಸಿದ್ ತೋರಿಸ್ಬೇಕಂತಂದ್ರ ಆನಿ ಮೇಲೆ ಎಬ್ಸಿರ್ತೈತಲ್ಲ ಸೊಂಡಿಲು ಅದ. ಈ ರೀತಿ ತಗೋಬಹುದು ಟ್ರಂಕ್ ಮೇಲೆ ಇರಿಸಿದ್ದ. ಇಲ್ಲ ಕಾಮನ್ ಆಗಿ ಈಗ ನೀವು ಸ್ಟಾರ್ಟಿಂಗ್ ನೀವು ಕಲಿಯಾಕತ್ತೀರಿ, ಇಷ್ಟೆಲ್ಲ ನಿಮ್ಗೆ ಬೇಡ, ಅದಕ್ಕೆ ಸ್ಟಾರ್ಟಿಂಗ್ ನೀವು ಇಷ್ಟು ಈಸಿ ಆಗಿರುವಂತ ತಗೊಳ್ರಿ. ಈಸಿ ಅಂತಂದ್ರೆ ಇದೇನ, ಫಸ್ಟ್ ಸ್ಟ್ರೇಟ್ ಲೈನ್ ತಗೋತೀರಿ, ನೆಕ್ಸ್ಟ್ ಇದನ್ನೇನ್ ಮಾಡ್ತೀರಿ, ಕರ್ವ್ ಮಾಡ್ತೀರಿ. ನೆಕ್ಸ್ಟ್ ಅದ್ರದ್ದು ಬಾಯಿ ಏನಿರ್ತೈತಿ, ಬಾಯಿ ಕಡೆಂತ್ರ ಸ್ಟ್ರೇಟ್ ತಂದ ಕ್ರಾಸ್ ಮೇಲೆ ಸ್ಟ್ರೇಟ್ ಬರುದು. ಅಂದ್ರೆ ಸ್ಟ್ರೇಟ್ ಅಂದ್ರೆ ಈ ರೀತಿ ಸ್ಟ್ರೇಟ್ ಅಲ್ಲ, ಒಂದು ಸ್ವಲ್ಪ ಕ್ರಾಸ್ ಮೇಲೆ ತಂದ ಅದಕ್ಕೆ ಜಾಯಿಂಟ್ ಮಾಡ್ಬಿಡುದು. ಓಕೆ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದಾ. ಬಟ್ ಸ್ಟಾರ್ಟಿಂಗ್ ಮಾಡಕತ್ತೀರಿ, ಇನ್ನು ನಿಮಗೇನು ಬಂದಿಲ್ಲ, ಮೆಹಂದಿ ಒಳಗೆ ಅಷ್ಟು ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಈ ಟ್ರಂಕ್ನ ನೀವು ಯೂಸ್ ಮಾಡ್ಬೋದು. ಓಕೆ, ಈಗ ಕಾಲಿನ ನೋಡ್ರಿ ಪೊಸಿಷನ್. ಕಾಲಿನ ಪೊಸಿಷನ್ ಅಷ್ಟೇ ಇಲ್ಲ ನಿಮಗೆ ಹೇಳ್ಕೊಡ್ತೀನಿ. ಸ್ಟ್ಯಾಂಡಿಂಗ್ ಒಳಗೆ ಆನಿ ನಿಂತೈತಿ, ಆನಿ ನಿಂತೈತಿ. ಫಸ್ಟ್ ಲೆಗ್ ಇಲ್ಲಿ ನೋಡ್ರಿ, ಸಿ ಬರಿತಿರ್ಲ, ಸಿ ಉಲ್ಟಾ ಸಿ ಗತೆ ಬರೀರಿ. ನೆಕ್ಸ್ಟ್ ಇದನ್ನ ಜಾಯಿಂಟ್ ಮಾಡ್ರಿ. ಓಕೆ, ಈಗ ಅದು ಸ್ಟ್ಯಾಂಡಿಂಗ್ ಪೊಸಿಷನ್ ಒಳಗೆ ನಿಂತೈತಿ ಅಂತಂದ್ರ ಈ ಕಡೆ ಕಾಲು ಏನ್ ಮಾಡ್ಬೇಕಾ, ಅರ್ಧನ ತೋರಿಸ್ಬೇಕ. ಓಕೆ, ಈ ಕಡೆ ಕಾಲು ಏನ್ ಮಾಡ್ಬೇಕು, ಇವನ ಹಿಂದಿನ ಕಾಲ್ಗಳ ಅರ್ಧನ ತೋರಿಸುವುದು ಸ್ಟ್ಯಾಂಡಿಂಗ್ ಪೊಸಿಷನ್ ಒಳಗ. ಇಲ್ಲ ಒಂದು ಸ್ವಲ್ಪ ನಡೆದವ್ರಗತೆ ತೋರಿಸ್ಬೇಕಂತಂದ್ರ, ನಡೆಯಾಕತ್ತೈತಿ ಅಂದವ್ರಗತೆ ಈ ಕಡೆ ಕಾಲೇನ್ ಮಾಡೋದು, ಫಸ್ಟ್ ಒಂದ್ ಸ್ವಲ್ಪ ಮುಂದಿಟ್ಟೈತಿ
ಓಕೆ, ಇಲ್ಲಿ ಸಿ, ಇಲ್ಲಿ ಸಿ, ಉಲ್ಟಾ ಸಿ, ಸ್ಟ್ರೈಟ್. ಇದನ್ನೇನು ಮಾಡೋದು, ಇಲ್ಲೇ ಕ್ರಾಸ್ ಮೇಲೆ ಇದರದ ಈ ರೀತಿ ಇಲ್ಲೇ ಬರುವುದು. ಇದು ಸಿ, ಈ ಸಿ, ಮತ್ತಾಮೇಲೆ ಇದಕ್ಕೆ ಜಾಯಿಂಟ್. ಸೇಮ್ ಈ ಕಡೆನೂ ಅದೇ ರೀತಿ. ಈ ಕಡೆ ಕಾಲು ಒಂದು ಸ್ವಲ್ಪ ಮುಂದೆ ಬಂದವ್ರಗತ್ತೆ, ಅಂದ್ರೆ ಸ್ಟ್ಯಾಂಡಿಂಗ್ ಪೊಸಿಷನ್ ಒಳಗ, ಸಾರಿ ನಡ್ಯಾಕತೈತಿ ಅನ್ನುವಂಥ ಪೊಸಿಷನ್ ಒಳಗ ಸೇಮ್ ಹಿಂದಿನ ಕಾಲನ್ನು ಏನು ಮಾಡೋದು, ಈ ರೀತಿ. ಅಂದ್ರೆ ಇದೇನಕೈತಿ, ನಡ್ಯಾಕತೈತಿ ಆನಿ ಅಂದವ್ರಗತ್ತೆ ತೋರಿಸೋದು. ಗೊತ್ತಾತಾ ಆನಿ ಬಗ್ಗೆ? ಒಂದು ನಾನು ಪೂರ್ತಿ ಅಂದ್ರೆ ವಿದೌಟ್ ಮೆಜರ್ಮೆಂಟ್ ನಾನು ಇಲ್ಲಿ ನಿಮಗೊಂದು ತೆಗೆದು ತೋರಿಸ್ತೀನಿ ಆನಿ. ಇದೇ ರೀತಿ ಸಿಂಪಲ್ ಆನಿಯನ್ನು ತೆಗೆದು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇದ್ರೊಳಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ. ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ಹಾಯ್, ಹಾಯ್. ಇದ್ರೊಳಗೆ ಏನಾದರೂ ಎಲಿಫೆಂಟ್ ಒಳಗೆ ಏನಾದರೂ ಡೌಟ್ಸಾ? ಎಲ್ಲ ಕ್ಲಿಯರ್ ಆಗೈತಿ? ಇದನ್ನ ನಾನು ಇನ್ನೊಂದ್ಸತ ಹೇಳ್ಕೊಡ್ಬೇಕಂತ ನಿಮ್ಗೆ ಅನ್ಸಿದ್ರ ಇದನ್ನ ನಾನು ಯೂಟ್ಯೂಬ್ ಒಳಗೆ ಹಾಕ್ತೀನಿ. ಯೂಟ್ಯೂಬ್ ಒಳಗೆ ಹೋಗಿ ನೀವು ನೋಡ್ಬೋದು. ಯೂಟ್ಯೂಬ್ ಚಾನೆಲ್ ಐತ್ಲಾ, ಅಲ್ಲೇ ಹೇಳ್ತೇನೆ. ಇನ್ನೊಂದ್ಸತ ನೀವು ಇನ್ನೊಂದ್ಸತ ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. ಮ್ಯಾಮ್ ಫಸ್ಟ್ ಹೇಳಿದ್ರಲ್ಲ, ಅದನ್ನ ಇನ್ನೊಮ್ಮೆ ಹೇಳ್ರಿ ಮ್ಯಾಮ್. ಓಕೆ, ಮೆಜರ್ಮೆಂಟ್ ಹೆಂಗೆ ತಗೋತೀವಿ ಅನ್ನೋದು ಕ್ಲಿಯರ್ ಆತಾ? ಓಕೆ, ಈಗ ನೋಡ್ರಿ, ವಿದೌಟ್ ನಾನು ಈಗೆಲ್ಲ ನಿಮಗೆ ತಿಳಿಸಿದ್ನಿಲ್ಲ, ಅದನ್ನ ನಾ ಇಲ್ಲೇ ನಿಮಗೆ ತೆಗೆದು ತೋರಿಸ್ತೀನಿ. ಈ ರೀತಿ ಏನು ಗದ್ದಲ ಮಾಡಂಗಿಲ್ಲ, ಸುಮ್ಮ ಆನಿ ತೆಗೆದು ತೋರಿಸ್ತೇನೆ ನೋಡ್ರಿ. ಫಸ್ಟ್ ಫೇಸ್ನ ತಗೋಬೇಕು, ರೈಟ್? ಯಾವ ರೀತಿ? 30% ಅಷ್ಟು 30% ಅಷ್ಟು ನಮ್ದು ಏನಿರ್ಬೇಕಾ, ರೌಂಡ್ ಶೇಪ್ ಇರ್ಬೇಕಾ. ಮತ್ತು ಇದೇನು ಮಾಡ್ಬೇಕು, ಈಗ ನಾನು ಸ್ವಲ್ಪ ಲೈನ್ ಹಾಕೋತ ಹೋಗ್ಬೇಕಾ. ಹೆಂಗ? ರೆಫರೆನ್ಸ್ ಲೈನ್. ಓಕೆ, ಒಂದು ಸ್ವಲ್ಪ. ನೆಕ್ಸ್ಟ್ ಇದು ಹೆಂಗ, ಒಂದು ಸ್ವಲ್ಪ ಮುಂದ್ಗಡೆ ಎಳಿಬೇಕಾ, ಸ್ವಲ್ಪ ಮುಂದ್ಗಡೆ ಎಳಿಬೇಕಾ. ನೆಕ್ಸ್ಟ್ ಇದನ್ನೇನು ಮಾಡ್ರಿ, ಸ್ಟ್ರೇಟ್. ನೆಕ್ಸ್ಟ್ ಇಲ್ಲಿ ನಮ್ದು ಸ್ಟಾಪ್ ಆಗೈತೆ ಅಂದ್ರೆ ಇಲ್ಲೇನು ಬರ್ಬೇಕು, ನಮ್ದು ಇಯರ್. ಓಕೆ, ನೋಡ್ರಿ, ಇದು ರೌಂಡ್ ಶೇಪ್ ಐತಿ. ಇದನ್ನ ಪೂರ್ತಿ ನಾನು ಈ ರೀತಿ ಶೇಪ್ ಮಾಡಿ ತಗೋತೀನಿ. ಫಸ್ಟ್ ನೀವು ಈಗೀಗ ಸ್ಟಾರ್ಟಿಂಗ್ ಕಲಿಯಾಕತ್ತೀರಿ ಆನಿ ಬಗ್ಗೆ ಅಂತಂದ್ರೆ ಈ ರೀತಿನ ವರ್ಕ್ ಮಾಡ್ರಿ. ಇದೇನೈತಿ ರೌಂಡ್ ಶೇಪ್ ನಾನು 30% ಹಾಕೀನಿ. ಅದನ್ನೇನು ಮಾಡಿದ್ನಿಲ್ಲೇ ರೆಫರೆನ್ಸ್ ಲೈನ್ ಮೂಲಕ ಪೂರ್ತಿ ರೌಂಡ್ ಶೇಪ್ ಆಗಿ ತಗೊಂಡೆ. ಓಕೆ, ಇದನ್ನ ಇಲ್ಲಿ ನಾನು ಸ್ಟಾಪ್ ಮಾಡಿಲ್ಲ. ಇಲ್ಲಿಂದ ಏನ್ ಮಾಡ್ತೀನಿ, ಇದ್ರದ ಬಾಯಿ ತೆಗಿತೇನೆ. ಓಕೆ, ಈಗ ಇದ್ರದ ಬಾಯಿ ಒಳಗಿಂತ್ರ ಒಂದ ಹಲ್ಲ, ದಂತ, ಹಲ್ಲು ಅಂತಿಲ್ಲ, ದಂತ. ಓಕೆ, ಇದು ಗೊತ್ತಾತ? ಇಷ್ಟು ತಗೊಂಡ್ಮೇಲೆ ಇದ್ರದ ಬ್ಯಾಕ್ ಸೈಡ್ ಏನ್ ಮಾಡ್ಬೇಕೀಗ, ಈಗ ಅದಕ್ಕಿಂತ ಬ್ಯಾಕ್ ಸೈಡ್ಗಿಂತ ತೆಗಿಯೋಕ್ಕಿಂತ ಫಸ್ಟ್ ನೀವು ಏನು ಮಾಡ್ಬೇಕಾ, ಒಂದು ಸ್ವಲ್ಪ ಇಲ್ಲಿ ಮೆಜರ್ಮೆಂಟ್ ನೋಡ್ಕೋಬೇಕಾ. ಇಲ್ಲಿ ಮಟ್ಟ ನಮ್ದು ಕಿವಿ ಪೊಸಿಷನ್ ಅಂದ್ರೆ ಇಲ್ಲಿ ಟ್ರಂಕ್ಕಿಂತ ಇಲ್ಲಿಂದ ಸ್ಟಾರ್ಟ್ ಆಗೈತಿ.
ಸೊ ಕಿವಿ ಪೊಸಿಷನ್ ಇಲ್ಲಿಂದ ಎಂಡ್ ಆಗೈತೆ ಅಂದ್ರೆ ಸೇಮ್ ಇದು ಎಷ್ಟೈತಿ ಅಷ್ಟನ್ನು ನಾವಿಲ್ಲಿ ಏನು ಮಾಡ್ಬೇಕಾ ಲೈನ್ ಹಾಕೋಬೇಕಾ. ಓಕೆ, ಇದೆಷ್ಟೈತಿ ಅಷ್ಟೇ ಇಲ್ಲಿ ನಾವು ಲೈನ್ ಹಾಕೊಳ್ಳೋದು. ಲೈನ್ ಹಾಕೊಂಡು ನೆಕ್ಸ್ಟ್ ಇಲ್ಲಿಂದ ನಮ್ದು ಲೈನ್ ಐತಿದ ಇದನ್ನೇನು ಮಾಡೋದು, ಒಂದು ಸ್ವಲ್ಪ ಈ ರೀತಿ ತಗೊಳ್ಳೋದು. ಆನಿ ದಪ್ಪ ಇರ್ತೈತಿ, ಸೊ ಅದನ್ನ ಸ್ಟ್ರೇಟ್ ಆಗಿ ಇಲ್ಲಿಕಂದ್ರೆ ಹಿಂಗ ಇದರಲ್ಲೇ ತಗೊಳಂಗಿಲ್ಲ. ಆನಿ ದಪ್ಪ ಇರ್ತೈತಿ, ಸೊ ಅದನ್ನ ಪೂರ್ತಿ ಈ ರೀತಿ ರೌಂಡ್ ಶೇಪ್ ಒಳಗೆ ತಗೋಬೇಕ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಮ್ದು ಫೇಸ್ ಇಲ್ಲಿಂದ ಎಂಡ್ ಆಗೈತಿ, ಇಲ್ಲಿ ಮಟ್ಟ ನಮ್ದು ಫೇಸ್ ಎಂಡ್ ಆಗೈತಿ. ಅಂದ್ರ ಇಲ್ಲಿ ನಿಮ್ಗೆ ಏನ್ ಹೇಳ್ಕೊಡಾಕ್ತೇನೆ ಅಂತಂದ್ರ, ಈ ರೀತಿ ರೌಂಡ್ ಹಾಕ್ತಿರ್ತಿರಲ್ಲ ಇಲ್ಲಿ ಬಂತಂದ್ರ ಅಲ್ಲಿಂದ ಏನ್ ಮಾಡ್ರಿ, ಕ್ರಾಸ್ ಮಾಡೋದು ಸ್ಟಾರ್ಟ್ ಮಾಡ್ರಿ. ಓಕೆ, ಈ ಕ್ರಾಸ್ ಮಾಡ್ತಿರ್ತಿರ್ಲ ಅದಕ್ಕೆ ಫಸ್ಟ್ ನಮ್ದು ಏನಾಗಿರ್ತೈತಿ, ಫೇಸ್ ಪೂರ್ತಿ ಮುಗ್ದಿರ್ತೈತಿ. ಸೊ ಫೇಸ್ ಮುಗ್ದಿರ್ತೈತಲ್ಲ ಅದನ್ನೇನ್ ಮಾಡ್ಬೇಕಾ, ಇಲ್ಲೊಂದು ಮೆಜರ್ಮೆಂಟ್ ತಗೋಬೇಕಾ. ಎಲ್ಲಿ ಮಟ್ಟ ಪೂರ್ತಿ ನಮ್ದು ಫೇಸ್ ಇಲ್ಲಿ ಮಟ್ಟ ಎಂಡ್ ಆಗೈತಿ, ಅಲ್ಲಿ ಮಟ್ಟ ಕಲಿಯುವಾಗ ಅಷ್ಟ ನೀವೇನ್ ಮಾಡ್ಬೇಕಾ, ಮೆಜರ್ಮೆಂಟ್ ಹಾಕೋಬೇಕಾ. ಕಲಿತಾದ್ಮೇಲೆ ಪರ್ಫೆಕ್ಟ್ ಆದ್ರೆ ಅಂತಂದ್ರೆ ಮೆಜರ್ಮೆಂಟ್ ಹಾಕೊಳ್ಳುವಂತ ಅವಶ್ಯಕತೆ ಇಲ್ಲ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ನಮ್ದು ಎಂಡ್ ಆಗೈತಿ ಗೊತ್ತಾತ ನಮಗ್. ಸೊ ಇಲ್ಲಿಂದ ಏನ್ ಮಾಡುದು, ಒಂದ ರೆಫರೆನ್ಸ್ ಲೈನ್. ರೆಫರೆನ್ಸ್ ಲೈನ್ ನ ಯಾಕೆ ಯೂಸ್ ಮಾಡ್ತೀವಿ ನಾವ, ಇದೀಗ ಬಾಯಿ ಒಳಗಿಂತ ಏನ್ ಮಾಡ್ಬೇಕಾ, ಸಾರಿ ಫಸ್ಟ್ ಇದನ್ನೇನ್ ಮಾಡ್ರಿ, ಪೂರ್ತಿ ಕೆಳಗಿನ ಮಟ್ಟ ಸ್ವಲ್ಪ ಬಿಡ್ರಿ, ಪೂರ್ತಿ ರೌಂಡ್ ಶೇಪ್ ತಗೊಳ್ರಿ. ನೆಕ್ಸ್ಟ್ ಇದನ್ನೇನ್ ಮಾಡ್ರಿ, ಬಂದಿದ್ದಕ್ಕ ಟಚ್ ಮಾಡ್ರಿ. ಓಕೆ, ಇದ ಇಲ್ಲಿಂತ್ರ ರೌಂಡ್ ಶೇಪ್ ಏನ್ ತಗೊಂಡಿವಿ, ಇಲ್ಲಿಂತ್ರ ಒಂದ ಸ್ಟ್ಯಾಂಡಿಂಗ್ ಪೊಸಿಷನ್ ಒಳಗ ಸಾರಿ ನಡೆದಾಡೋ ಪೊಸಿಷನ್ ಒಳಗೆ ಏನ್ ಮಾಡ್ರಿ, ಕ್ರಾಸ್ ಸ್ವಲ್ಪ ಕ್ರಾಸ್ ಒಳಗೆ ತಗೊಳ್ರಿ. ಸೊಂಡಿ ಇಲ್ಲಿ ಏನ್ ತಗೊಂಡಿರ್ತೀವಿ ನಾವು, ಸೊಂಡಿಗಿತ್ರ ಒಂದ್ ಸ್ವಲ್ಪ ಏನ್ ಮಾಡ್ಬೇಕಾ, ಅನಿ ಕಾಲ ಕೆಳಗೆ ತಗೊಳ್ರಿ. ಓಕೆ, ನೆಕ್ಸ್ಟ್ ಕಿವಿ ಐತಿ, ಕಿವಿ ಇಂತ್ರ ಸ್ಟ್ರೇಟ್ ಲೈನ್ ಹಾಕೊಳ್ರಿ. ಶಾಲ್, ಓಕೆ, ಈಗ ಲಾಸ್ಟ್ ಏನ್ ಉಳಿತ, ಕಣ್ಣ. ಐಬ್ರೋನು ತೆಗಿಬೇಕಾದ್ರದ, ನೀವು ರಾಯಲ್ ಎಲಿಫೆಂಟ್ ತೆಗಿಯಾಕತ್ತೀರಂತಂದ್ರ ಈ ರೀತಿ ಮೊದಲು ಐಬ್ರೋ ತಕ್ಕೋಬೇಕಾ. ಐಬ್ರೋ ತಕ್ಕೊಂಡ ನೆಕ್ಸ್ಟ್ ಐ, ಇಷ್ಟು ಮಾತ್ರ ಕಣ್ ತೆಗಿಬೇಕು. ಮತ್ತೇನು ಇದ್ರ ಜಾಸ್ತಿ ಇದನ್ನ ಮಾಡ್ಕೊಂತ ಕುಂಡ್ರಕ್ ಹೋಗಂಗಿಲ್ಲ. ಗೊತ್ತಾತಾ? ಈಗ ನೋಡ್ರಿ, ಇದನ್ನ ನಾವ್ ಇಲ್ಲಿ ಏನ್ ಮಾಡ್ಬೋದ, ಪೂರ್ತಿ ಅದಕ್ಕೆ ಡೆಕೋರೇಷನ್ ಕೂಡ ಮಾಡ್ಬೋದು. ಇಲ್ಲಿ ಶಾಲ್ ಐತ್ಲಾ, ಇದಕ್ಕೂ ಕೂಡ ನೀವು ಡೆಕೋರೇಷನ್ ಮಾಡಬಹುದು. ಬಟ್ ನನಗೆ ನಿಮಗೆ ಏನ್ ಹೇಳ್ಕೊಡ್ದಿತ್ತ, ಫಸ್ಟ್ ಆನಿ ಮೆಜರ್ಮೆಂಟ್ ಪ್ರತಿಯೊಂದನ್ನು ಡೀಟೇಲ್ಸ್ ಆಗಿ ಹೇಳ್ಕೊಡ್ದಿತ್ತ. ಓಕೆ, ಇದ್ರೊಳಗೆ ನಿಮಗೆಲ್ಲ ಪೂರ್ತಿ ಕ್ಲಿಯರ್ ಆತ. ಈಗ ಇಲ್ಲಿ ನೀವು ಯಾವ್ದಾದ್ರು ಚೆಕ್ಸ್ ನ ಯೂಸ್ ಮಾಡಬಹುದ, ಇಲ್ಲಂತಂದ್ರೆ ನಡು ಕಮಲ ತೆಗಿಬಹುದ.
ನೆಕ್ಸ್ಟ್ ನೀವು ಇಲ್ಲೂ ಕೂಡ ಡೆಕೋರೇಷನ್ ಮಾಡ್ಬೋದು ಕಾಲಿಗೆ. ಮೆಹಂದಿಗೆ ಇನ್ನೊಂದು ಹೆಸರೇನ? ಪೇಷನ್ಸ್, ಪೀಸ್. ಓಕೆ, ಈ ರೀತಿ ನಾವು ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಅದಕ್ಕೆ ಎಲ್ಲ ರೆಡಿ ಮಾಡಿ ಏನು ಮಾಡಬಹುದಾ, ಬ್ರೈಡಲ್ ಆಗೋದು ನೀವು ಹಚ್ತಿರ್ತಿರ್ಲ ಅಲ್ಲೇ ಈ ರೀತಿ ನೀವು ಎಲಿಫೆಂಟ್ನ ಯೂಸ್ ಮಾಡ್ಬೋದು. ಗೊತ್ತಾಯ್ತಾ? ಫಸ್ಟ್ ಪೇಪರ್ ಮೇಲೆ ಬೇರೆದವ್ರ ಕೈ ಮೇಲೆ ಅದು ಪ್ರಾಕ್ಟೀಸ್ ಮಾಡ್ರಿ. ಚಂದಂಗೆ ಪ್ರಾಕ್ಟೀಸ್ ಆದಮೇಲೆ ಬ್ರೈಡಲ್ಗದು ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ರಿ. ನೀವು ಒಮ್ಮೆಕ್ಲೆ ಬ್ರೈಡಲ್ ಕೈ ಮೇಲೆ ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳಿ ಬ್ರೈಡಲ್ ಕೈಗೆ ಹಚ್ಚಿದಂತಂದ್ರೆ ಕ್ಲೈಂಟ್ ಕೈಲೇ ಬೈಸ್ಕೊಳ್ ಬಂದಿತ್ತು. ನೋಡ್ರಿ, ಪೇಂಟ್ ಆದ್ರೆ ಏನ್ ಮಾಡ್ತೀವಿ, ಬೇರೆ 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 ಕಲರ್ಗಳನ್ನ ಹಚ್ತೀವಿ. ಹೌದಾ? ಬೇರೆ ಬೇರೆ ಕಲರ್ಗಳನ್ನ ಹಚ್ಚಿ ನಾವೆಲ್ಲ ಪೇಂಟಿಂದ ರೆಡಿ ಮಾಡ್ಕೋತೀವಿ. ಬಟ್ ಇಲ್ಲಿ ನಾವ್ ಏನ್ ಮಾಡಕತ್ತೀವಿ, ಪೇಂಟ್ ಮಾಡಕತ್ತಿಲ್ಲ. ಒಂದ ಕೋನಿನ ಕಲರ್ ಮೆಹಂದಿ ಕಲರ್ ಇರ್ತೈತಿ. ಒಂದೇ ಇದ್ರೊಳಗೆ ನಾವು ಪೂರ್ತಿ ಡಿಸೈನ್ ಮಾಡ್ಬೇಕಂತಂದ್ರೆ ಭಾಳ ಕಷ್ಟ. ಹೌದಾ? ಇಲ್ಲಿ ನೀವ ಚೆಕ್ಸ್ ಹಾಕೊಳ್ರಿ. ಒಳಗಡೆ ಚೆಕ್ಸ್ ಹಾಕೊಂಡ್ರು ನಡಿತೈತಿ. ಇಲ್ಲ ಅಂತಂದ್ರೆ ಯಾವ್ದಾರ ನಡು ಕಮಲ್ ಕುಂಡ್ರಸ್ರಿ. ಇಲ್ಲಿಕಂದ್ರ ಕಟ್ ವರ್ಕ್, ರಿವರ್ಸ್ ಫಿಲ್ಲಿಂಗ್ ಯಾವ್ದಾದ್ರೂ ವರ್ಕ್ ಮಾಡ್ಬೋದು. ತಿಳಿತಾ? ಒಂದು 10 ನಿಮಿಷ ಮಾತ್ರ ನಾ ಟರ್ನ್ ಆನ್ ಮಾಡ್ತೀನಿ ಕಮೆಂಟ್ನ. ಯಾರಿಗಾರ ಏನ್ರ ಕೇಳೋತಿಂದ್ರೆ ಕೇಳ್ರಿ. ಹಲೋ, ಕಮೆಂಟ್ನ ಟರ್ನ್ ಆನ್ ಮಾಡೇನಿ. ಏನ್ರ ಕೇಳೋದೈತ್ಯಾ? ಈ ಫೋಟೋನ ಗ್ರೂಪ್ ಒಳಗೆ ಬಿಡ್ತೇನಿ. ಈ ಫೋಟೋ ಏನೈತಿ ನಾನು ಗ್ರೂಪ್ ಒಳಗೆ ಬಿಡ್ತೇನಿ. ಗ್ರೂಪ್ ಒಳಗೆ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ರಿ. ಸೊಂಡಿಲು ಇನ್ನೊಮ್ಮೆ ತೋರಿಸಿ ಮ್ಯಾಮ್. ನಾನು ನಿಮಗಿಲ್ಲೇ ಬೇರೆ ರೀತಿಲೇ ಕಲಿಯಾಕ್ ಹೋಗ್ಬೇಡ್ರಿ. ಈಗ ಸ್ಟಾರ್ಟಿಂಗ್ ನೀವು ಕಲಿಯಾಕತ್ತೀರ ಅಂತಂದ್ರ ಸ್ಟ್ರೇಟ್ ಲೈನ್ ಹಾಕೊಂಡ, ಈಗ ನಾ ಸಿಂಪಲ್ ಒಳಗೆ ತೋರಿಸಿದ್ನಿಲ್ಲ ಆನಿ, ಅದೇ ರೀತಿ ಪ್ರಾಕ್ಟೀಸ್ ಮಾಡ್ರಿ. ವೆಲ್ಕಮ್. ಆನ್ಲೈನ್ ಕ್ಲಾಸ ಯಾವಾಗಿಂದ ಮ್ಯಾಮ್? ಆನ್ಲೈನ್ ಕ್ಲಾಸ ಆಗಸ್ಟ್ 5ನೇ ತಾರೀಕಿಂದ ಸ್ಟಾರ್ಟ್ ಐತ್ರಿ. ವೆಲ್ಕಮ್. ಲೆಫ್ಟ್ ಸೈಡ್ ಬಿಡಿಸಿ ತೋರಿಸ್ಬೇಕಾ ಮ್ಯಾಮ್? ಕಣ್ಣು ಇನ್ನೊಂದು ಸೈಡ್ ತೋರಿಸಿ. ಆಯಿತು. ಮತ್ತು ಮ್ಯಾಮ್ ಕಣ್ಣು ಆಯ್ತು, ತೋರಿಸ್ತೇನೆ.
ಕಣ್ಣೇನಿಲ್ರಿ, ಅದ್ ಹೆಂಗ್ ಹೋಗ್ಬೇಕು ಗೊತ್ತಾ? ಸ್ವಲ್ಪ ಸ್ವಲ್ಪ ಮೊದಲೇನ್ ಮಾಡ್ರಿ, ಈ ರೀತಿ ಕ್ರಾಸ್ ಮೇಲೆ ತಗೊಳ್ರಿ. ಸ್ವಲ್ಪ ದೊಡ್ಡದಾಗಿ ತೋರಿಸ್ತೀನಿ ಮೊದಲ್ ನಾನು. ಸ್ವಲ್ಪ ಕಣ್ಣೇನೈತಿ ದೊಡ್ಡದಾಗಿ ತೋರಿಸ್ತೇನೆ ನೋಡ್ರಿ. ಐಬ್ರೋ ಏನ್ ಮಾಡ್ಬೇಕು, ಹಿಂಗ ಕ್ರಾಸ್ ಆಗಿ ತಗೋಬೇಕ. ನೆಕ್ಸ್ಟ್ ಇದನ್ನ ಏನ್ ಮಾಡ್ಬೇಕೀಗ, ರೌಂಡ್ ಶೇಪ್ ಒಳಗ ಈ ರೀತಿ. ಇದೇನಾತ, ಐಬ್ರೋ ಆತ. ಓಕೆ, ಈಗ ಇದ ಶೇಪ್ ಒಳಗ ಒಂದ್ ಸ್ವಲ್ಪ ಗ್ಯಾಪ್ ಕೊಡ್ರಿ. ಗ್ಯಾಪ್ ಕೊಟ್ಟ ಇದ ಶೇಪ್ ಒಳಗ ಒಂದ್ ಸ್ವಲ್ಪ ಐಬ್ರೋ ಕಿತ್ತ ಸಣ್ಣ ಇರ್ಬೇಕಾಯ್. ಓಕೆ, ಈಗೇನ್ ಮಾಡುದು, ರೌಂಡ್ ಶೇಪ್. ಈಗೇನ್ ಮಾಡ್ಬೇಕ, ಮೆಹಂದಿನ ಜಾಸ್ತಿ ಪ್ರೆಸ್ ಮಾಡಂಗಿಲ್ಲ, ಸ್ವಲ್ಪ ಪ್ರೆಸ್ ಮಾಡಿದವ್ರಗತಿ ಮಾಡಿ ಸ್ವಲ್ಪ ಶೇಡಿಂಗ್ ಮಾಡೋದು. ದೊಡ್ಡದಾಗಿ ತೆಗದ್ರೆ ಹೇಳಾಕತ್ತೀನ ನಾನು ಇದನ್ನ. ಆಮೇಲೆ ಒಂದ್ ಕಡೆ ಟಿಪ್ಕಿ ಕೊಟ್ಬಿಡುದು. ತಿಳಿತಾ? ಸ್ವಲ್ಪ ಶೇಡಿಂಗ್ ಮಾಡುದು. ಒಂದ್ ಸೈಡ್ ವೈಟ್ ಹಂಗ ಇರ್ಬೇಕ. ಒಂದ್ ಸೈಡ್ ಶೇಡಿಂಗ್ ಮಾಡಿ ಏನ್ ಮಾಡುದು, ಒಂದು ಡಾಟ್ ಕೊಡುದು. ತಿಳಿತಾ? ದೊಡ್ಡದಾಗಿ ತೋರಿಸಿದ್ಮೇಲೆ ಕ್ಲಿಯರ್ ಆತಾ? ಓಕೆ, ಮತ್ತ ಇನ್ನೊಬ್ರು ಏನೋ ಕೇಳಿದ್ರಪ್ಪ, ಏನೋ ಪರವಾಗಿ ನನಗ. ಇದು ನೀವು ಏನಾದ್ರೂ ಬ್ರೈಡಲ್ ಹಚ್ಚಾಕತ್ತೀರ ಅಂತಂದ್ರ ಒಂದ್ ಸ್ವಲ್ಪ ಮೊದಲ ಮನಿ ಒಳಗದು ಪ್ರಾಕ್ಟೀಸ್ ಮಾಡ್ಬೇಕು. ಚಂದಂಗ ಪ್ರಾಕ್ಟೀಸ್ ಮಾಡಿ ಆಮೇಲೆ ಬ್ರೈಡಲ್ಗದು ಹಚ್ಚಕ್ ಹೋಗ್ರಿ. ಹಂಗ ಡೈರೆಕ್ಟ್ ಹೋಗಿ ಅವ್ರಿಗೆ ಹಚ್ಚಾಕತ್ರ ಅಂದ್ರೆ ಏನಾಕೈತಿ, ಮ್ಯಾಮ್ ಡ್ರಾಯಿಂಗ್ ಬರ್ಲಾದವರು ಹೇಗೆ ಹಾಕ್ಬೇಕು, ಅವರ ಹ್ಯಾಂಡ್ ಹೊಳ್ಬೇಕಲ್ವಾ ಅಂದ್ರೆ ಮೊದಲು ಹೊಳ್ಬೇಕಲ್ವಾ ಅಂತಂದ್ರೆ ಮೊದಲು ನೀವು ಸಿಸಿಲೆ ಪ್ರಾಕ್ಟೀಸ್ ಮಾಡ್ರಿ. ನೆಕ್ಸ್ಟ್ ಕೋನ್ ಹಿಡಿದು ಪ್ರಾಕ್ಟೀಸ್ ಮಾಡ್ರಿ. ಈಗ ಡ್ರಾಯಿಂಗ್ ಬರ್ಲಾರ್ದವ್ರು ಕೂಡ ಬರ್ಬೇಕ ಅನ್ನೋ ರೀತಿ ನಾನು ಹೇಳ್ಕೊಟ್ಟಿನಿಲ್ಲ ಪ್ರತಿಯೊಂದನ್ನು. ಅಂದ್ರೆ ಫೇಸ್ ಇಂತ್ರ ಹಿಡಿದು ನಿಮ್ಗೆ ಪೂರ್ತಿ ನಾನು ನಿಮಗಿಲ್ಲೇ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ತೆಗಿಬೇಕು ಪ್ರತಿಯೊಂದನ್ನು ಹೇಳ್ಕೊಟ್ಟೇನಿ. ಇದು ಚಿಕ್ಕ ಮಕ್ಳಿಗೂ ಅಂತಂದ್ರ 5ನೇ 6ನೇ ಮಕ್ಳು ಇದ್ರು ಅಂತಂದ್ರ ಅವ್ರಿಗೂ ನೀವು ಹೇಳ್ಕೊಟ್ರಿ ಅಂತ ಇಟ್ಕೋರಿ, ಅವರು 60 to 70% ಮಟ್ಟ ಇದನ್ನ ನೀಟಾಗಿ ಬಿಡಿಸ್ತಾರೆ. ಗೊತ್ತಾ? ನೀವು ಪ್ರಾಕ್ಟೀಸ್ ಮಾಡ್ರಿ. ಡ್ರಾಯಿಂಗ್ ಬರ್ಲಾರ್ದವ್ರು ಅಂತ ಅನ್ನಂಗಿಲ್ಲ, ಬರ್ಬೇಕು. ಡ್ರಾಯಿಂಗ್ ಬಂದ್ರನ ಓಕೆ. ಸೊಂಡಿಲ್ ತೋರಿಸ್ರಿ ಅಂತ ಅಂದಿದ್ರಲ್ಲ ಒಬ್ರು ಯಾರು ನೋಡ್ರಿ. ಸ್ಟ್ರೇಟ್ ಇದನ್ನ ಸ್ಟ್ರೇಟ್ ತಗೊಳ್ರಿ. ಈ ಕಡೆದ ಏನ್ ಮಾಡುದು, ಇದನ್ನ ರೌಂಡ್ ಶೇಪ್ ನಾ ದೊಡ್ಡದಾಗೆ ತೋರ್ಸಾಕ್ತೀನಿ ಒಂದ್ ಸ್ವಲ್ಪ. ಓಕೆ, ಇಲ್ಲಿ ತಗೋತಿರ್ಲ ಒಂದ್ ಸ್ವಲ್ಪ ಆನಿ ಸೊಂಡ್ಲಿ ಹೆಂಗಿರ್ತೈತಿ, ದಪ್ಪ ಇರ್ತೈತಿ. ಅದಕ್ಕೆ ಇಲ್ಲಿಂದ ತಗೋಬೇಕಾದ್ರೆ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ದಪ್ಪಗ ಬರ್ಬೇಕ. ನೆಕ್ಸ್ಟ್ ಸ್ವಲ್ಪ ಸಣ್ಣಗ ಬಂದ ಇದಕ್ಕೆ ಟಚ್ ಮಾಡ್ಬಿಡ್ರಿ. ತಿಳಿತಾ? ನನಗೆಲ್ಲರೂ ಇದ ಆನಿದ ಇಷ್ಟರ ತೆಗದ ತೋರಿಸ್ಬೇಕ. ಹೆಂಗ್ ಬೇಕಾದಂಗ ತೆಗದ್ ತೋರ್ಸಕ್ ಹೋಗ್ಬೇಡ್ರಿ, ನೀಟಾಗಿ ತೆಗದ್ ತೋರಿಸ್ರಿ. ಪ್ರತಿಯೊಂದು ನಾ ಇಲ್ಲಿ ಯಾವ ರೀತಿ ಹೇಳ್ಕೊಟ್ಟೇನಲ್ಲ ಅದ ರೀತಿ ತೆಗದ್ ತೋರಿಸ್ರಿ. ಅಂದ್ರೆ ನಿಮ್ಮ ಮರ್ಜಿನ ತೆಗಕ್ ಹೋಗ್ಬೇಡ್ರಿ. ನಾ ಇಲ್ಲಿ ಹೇಳ್ಕೊಟ್ಟಿರುವಂತ ಏನೇನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟೇನಲ್ಲ ಅದನ್ನ ಪ್ರತಿಯೊಂದನ್ನು ಮೈಂಡ್ ಒಳಗೆ ಇಟ್ಕೊಳ್ರಿ. ಮೈಂಡ್ ಒಳಗೆ ಇಟ್ಕೊಂಡ ವರ್ಕ್ ಮಾಡ್ರಿ. ವರ್ಕ್ ಮಾಡಿ ನನಗ ತೋರಿಸ್ಬೇಕ. ಆಮೇಲೆ ದಂತ ಇರ್ತೈತಲ್ಲ ಅದನ್ನ ನೋಡ್ರಿ. ಆಕ್ಚುಲಿ ಒಬ್ಬರು ಏನ್ ಮಾಡ್ತಾರ ಗೊತ್ತಾ, ಇಲ್ಲೇನ್ ಮಾಡ್ತಾರ, ಹಿಂಗ್ ತಗೊಳ್ಳೋದು, ಒಬ್ಬೊಬ್ಬರ ಹಿಂಗ್ ತಗೊಳ್ಳೋದು ಮಾಡ್ತಿರ್ತಾರೆ. ಹೌದಾ? ಆ ರೀತಿ ತಗೋಬೇಡ್ರಿ. ಫಸ್ಟ್ ಪೂರ್ತಿ ಶಾರ್ಪ್ ಆಗಿರ್ಬೇಕ. ಆನಿದಂತ ಹೆಂಗಿರ್ತೈತಿ, ಶಾರ್ಪ್ ಆಗಿರ್ಬೇಕ.
ಶಾರ್ಪ್ ಇರುವ ತಗೊಳ್ರಿ. ಅಂದ್ರೆ ಇಲ್ಲ ರೌಂಡ್ ಶೇಪ್ ಒಳಗೆ ತೊಗೊಳಕ್ ಹೋಗ್ಬೇಡ್ರಿ. ಫಸ್ಟ್ ಈ ರೀತಿ ಪೂರ್ತಿ ಕ್ರಾಸ್ ಮೇಲೆ ಸ್ವಲ್ಪ ಈ ರೀತಿ ತಗೊಳ್ರಿ. ನೆಕ್ಸ್ಟ್ ಅದ ಪ್ರಕಾರ ನೀವು ಇಲ್ಲಿಂದ ಏನ್ ಮಾಡ್ಬೇಕ, ಶಾರ್ಪ್ ಆಗಿ ಬಂದ ಹಿಂಗ್ ಮಾಡ್ಬೇಕು. ಗೊತ್ತಾತಾ ದಂತ ತೆಗಿಯೋದು? ಓಕೆ. ಇದ್ರ ನನ್ನ ಗ್ರೂಪ್ ಒಳಗೆ ಯಾರ್ಯಾರು ಇದ್ದೀರಿ ಅವ್ರಿಗೆ ಈ ಗ್ರೂಪ್ ಒಳಗೆ ಫೋಟೋ ಹಾಕ್ತೀನಿ, ನೀವು ನೋಡ್ಕೋಬಹುದು. ಕಲಿಯಾಕ್ ನಿಮಗೆ ಈಸಿ ಆಗತ್ತ. ಓಕೆ. ಇನ್ನೂ ಒಂದ ಲಾಸ್ಟ್ ಹೇಳ್ಕೊಡ್ಬೇಕು ಅನ್ಸಾಕತೈತಿ, ಸೊ ಹೇಳ್ಕೊಡ್ತೀನಿ ನೋಡ್ರಿ. ಟೈಮ್ ಎಷ್ಟು ಆತ? ಒಂದ ಹೇಳ್ಕೊಡ್ಬೇಕು ಅನ್ಸಾಕತೈತಿ, ಅದಕ್ಕೆ ಹೇಳ್ಕೊಡ್ತೀನಿ ನೋಡ್ರಿ. ಸ್ವಲ್ಪ ಈ ಫೇಸ್ ಇಷ್ಟ ತೆಗಿತೀರಿ, ಫೇಸ್ ಇಷ್ಟ ತಗದ ಅದ್ರ ಮುಂದಿನ ಭಾಗ ಏನ್ ಮಾಡ್ತೀರಿ, ಈ ರೀತಿ ಕ್ರಾಸ್ ಮಾಡ್ತೀರಿ. ರೈಟ್? ಒಂದ್ ಸ್ವಲ್ಪ ಹಿಂಗ್ ಮುಂದ್ ಬಂದ ಕ್ರಾಸ್ ಮಾಡ್ಕೋತೀರಿ. ಇಷ್ಟು ಮಾತ್ರ ಹೇಳ್ಕೊಳ್ರಿ. ಇಷ್ಟು ಹೇಳ್ಕೊಂಡ ಇಲ್ಲೇ ಯು ತೆಗಿಬೇಕು. ಯು ಶೇಪ್. ಓಕೆ. ಇದು ನೋಡ್ರಿ, ಪೂರ್ತಿ ಈ ರೀತಿ ರೌಂಡ್ ಆಗಿ ಬಂದಿರ್ತೈತಿ. ಇಲ್ಲೇನಾಗಿರ್ತೈತಿ, ಕಿವಿ ತೆಗೆದಿರ್ತೀರಿ. ಇಲ್ಲೇನಾಗಿರ್ತೈತಿ, ಆನೆ ಸೊಂಡಿಲು. ಇದರದ ಬಾಯಿ ಕೂಡ ಏನಾಗಿರ್ತೈತಿ, ಮೇಲ್ಗಡೆ ಹೋಗಿರ್ತೈತಿ. ಅಂದ್ರೆ ಟ್ರಂಕ್ ಪೊಸಿಷನ್. ನಾನು ಸೊಂಡಿಲ್ ಮೇಲೆತ್ತು ತೋರ್ಸಕತ್ತೇನೆ. ಫಸ್ಟ್ ಇಲ್ಲೇನ್ ಮಾಡಿರ್ತೀರಿ, ಯು ಶೇಪ್. ನೆಕ್ಸ್ಟ್ ಒಂದ್ ಸ್ವಲ್ಪ ಆನಿಕಿತ್ರ ಮೇಲ್ಗಡೆ ಏನ್ ಮಾಡ್ಬೇಕ, ರೌಂಡ್ ಶೇಪ್. ಆನಿಕಿಂತ್ರ ಇದು ಆನಿ ಹೆಡ್ ಪೊಸಿಷನ್ ಏನೈತಿ, ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಬಂದ ರೌಂಡ್ ಪೊಸಿಷನ್. ಗೊತ್ತಾ? ಈಗ ನಾವ ಆನಿ ಸೊಂಡಿಲ್ ಎಬ್ಸೈತಿ ಅಂತಂದ್ರ ಆನಿ ಯಾ ಕಡೆ ಮುಖ ಮಾಡಿರ್ತೈತಿ, ಮೇಲ್ಗಡೆ ಮುಖ ಮಾಡಿರ್ತೈತಿ ಒಂದ್ ಸ್ವಲ್ಪ. ಹೌದಾ? ಅದಕ್ಕೆ ಇದನ್ನ ಹಲ್ ತೆಗಿತಿರ್ತಿರ್ಲ, ಅದ ದಂತ ತೆಗಿತಿರ್ತಿರ್ಲ, ಅದನ್ನು ಕೂಡ ಒಂದ್ ಸ್ವಲ್ಪ ನೀವು ಮೇಲ್ಗಡೆ ತೋರಿಸಬಹುದು. ನೆಕ್ಸ್ಟ್ ಇಲ್ಲಿಂದ ಏನ್ ಮಾಡೋದು, ಈ ರೀತಿ. ನೆಕ್ಸ್ಟ್ ಬಾಡಿ ಪೊಸಿಷನ್ ಏನೈತಿ, ಸೇಮ್ ತೆಗಿಯೋದು. ಈ ರೀತಿ. ನೆಕ್ಸ್ಟ್ ಈ ರೀತಿ. ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ ಏನ್ ಮಾಡ್ತೀರಿ, ಸ್ವಲ್ಪ ಕ್ರಾಸ್ ಬರ್ತೀರಿ. ಕ್ರಾಸ್ ಬಂದ ಇಲ್ಲಿ ಕ್ರಾಸ್ ಇದು ಬರ್ತೈತಲ್ಲ, ಇದು ಬಂದ ತಕ್ಷಣ ಅದಕ್ಕೆ ಏನ್ ಮಾಡೋದು, ಹೆಡ್ ಪೊಸಿಷನ್ ಇರ್ತೈತಲ್ಲ, ಅದಕ್ಕೆ ಸ್ವಲ್ಪ ಮೇಲ್ಗಡೆ ಏನ್ ಮಾಡೋದು, ಈ ರೀತಿ ಲೈಟ್ ಆಗಿ ಯು ಶೇಪ್ ಹಾಕೊಳ್ಳೋದು. ಯು ಶೇಪ್. ಓಕೆ. ಯು ಶೇಪ್ ಹಾಕೊಂಡ ಇಲ್ಲೇನೈತಿ, ಈ ರೀತಿ ಕರ್ವ್ ಮಾಡ್ರಿ. ಓಕೆ. ಇಲ್ಲೇನೈತಿ, ಇಯರ್ ಆತ. ಇಲ್ಲಿ ಇಯರ್ ತೆಗೆದಿರ್ತೀರಿ. ಇದ್ ನೋಡ್ರಿ, ಇದೇನೈತಿ ನಮ್ದ ರೌಂಡ್ ಶೇಪ್ ಐತಿ. ಇಲ್ಲಿ ನಮ್ದು ಏನಾಕೈತಿ, ಬಾಯಿ. ನೆಕ್ಸ್ಟ್ ಬಾಯಿ ಒಳಗಿಂತ ದಂತ. ನೆಕ್ಸ್ಟ್ ಇದು ಪೊಸಿಷನ್ ಹಿಂಗ. ಇದು ಯಾವ ರೀತಿ ಕರ್ವ್ ಆಗೈತ್ಲ ಅದೇ ರೀತಿನ ಇಲ್ಲೂ ಕರ್ವ್ ಆಗಿ ತೋರಿಸೋದು. ತಿಳಿತಾ? ಇದ್ಲೇ ಇದು ಯು ಶೇಪ್ ಯಾವ ರೀತಿ ಬಂದಿರ್ತೈತಲ್ಲ ಅದೇ ರೀತಿ ಇದು ಕೂಡ ಬರ್ಬೇಕು. ನೆಕ್ಸ್ಟ್ ಬಾಡಿದೇನೈತಿ, ಎಲ್ಲ ಸೇಮ್. ಇಲ್ಲಿ ಯಾವ ರೀತಿ ತಗೊಂಡ್ರಲ್ಲ ಅದೇ ರೀತಿ ತಗೊಳ್ಳೋದು. ಓಕೆ, ಕ್ಲಿಯರ್? ಇದು ಫೋಟೋನ ನಾ ಗ್ರೂಪ್ ಒಳಗೆ ಬಿಡ್ತೇನೆ. ಓಕೆ, ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ನಾನು ಯೂಟ್ಯೂಬ್ ಒಳಗೆ ಹಾಕ್ತೀನಿ. ಯಾರಿಗಾರು ನೋಡ್ಬೇಕಾ ಕಲಿಬೇಕನ್ನೋರ ಯೂಟ್ಯೂಬ್ ಒಳಗೆ ಹೋಗಿ ನೋಡ್ರಿ ಮತ್ತೆ ಕಲೀರಿ. ಓಕೆ, ಗುಡ್ ನೈಟ್ ಗೈಸ್.
ಐ ಹೋಪ್ ಯಾರಿಗೂ ಏನು